ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಹೇಗೆ ಬೆಳೆಯುತ್ತವೆ ಹಾಗೂ ಯಾವ ಕಾರಣಕ್ಕೆ ಬೆಳೆಯುತ್ತವೆ ಅಂತ ನೋಡ್ತಾ ಹೋಗೋಣ. ಈ ಸೂಕ್ಷ್ಮ ಜೀವಿಗಳಿಗೆ ಬೆಳೆಯೋದಕ್ಕೆ ಮತ್ತು ಪುನರುತ್ಪಾದನೆಗೆ ವಿಶೇಷ ಪರಿಸರವೊಂದು ಬೇಕಾಗುತ್ತೆ. ಆಮ್ಲಜನಕದ ಸಹಾಯವನ್ನ ಪಡಿತಾ ಬೆಳೆಯೋದಕ್ಕೆ ನಾವು ಆಮ್ಲಜನಕ ಸಹಿತ ಸೂಕ್ಷ್ಮ ಜೀವಿಗಳು ಅಂದ್ರೆ ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಅನೇಕ ಬ್ಯಾಕ್ಟೀರಿಯಾಗಳು ಕೂಡ ಆಮ್ಲಜನಕ ಸಹಿತ ಸೂಕ್ಷ್ಮ ಜೀವಿಗಳಾಗಿರುತ್ತವೆ. ಆದರೆ ಎಲ್ಲ ಸೂಕ್ಷ್ಮ ಜೀವಿಗಳು ಆಮ್ಲಜನಕದ ಸಹಾಯವನ್ನ ಪಡೆಯೋದಿಲ್ಲ. ಕೆಲವು ಬ್ಯಾಕ್ಟೀರಿಯಾಗಳು ಆಮ್ಲಜನಕವಿಲ್ಲದೆ ಕೂಡ ಬೆಳೆಯುತ್ತವೆ ಮತ್ತು ಅವುಗಳನ್ನ ನಾವು ಆಮ್ಲಜನಕ ರಹಿತ ಸೂಕ್ಷ್ಮ ಜೀವಿಗಳು ಅಂದರೆ ಎನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಈಸ್ಟ್. ಈ ಈಸ್ಟ್ ಬೆಳೆಯೋದಕ್ಕೆ ಯಾವುದೇ ರೀತಿಯಾದ ಆಮ್ಲಜನಕದ ಅವಶ್ಯಕತೆ ಇರೋದಿಲ್ಲ. ಹಾಗೂ ಇದರಲ್ಲಿ ಇನ್ನಷ್ಟು ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂತಂದ್ರೆ, ಕೆಲವು ಸೂಕ್ಷ್ಮ ಜೀವಿಗಳು ಸಮುದ್ರದ ತಳ ಅಥವಾ ಹೆಪ್ಪುಗಟ್ಟಿದ ಧ್ರುವೀಯ ಮಂಜುಗಡ್ಡೆಯಂತಹ ವಿಪರೀತ ಪರಿಸ್ಥಿತಿಗಳಿರುತ್ತಲ್ಲ, ಆ ಪರಿಸ್ಥಿತಿಗಳಲ್ಲೂ ಕೂಡ ಬದುಕೋದಕ್ಕೆ ಸಾಕಷ್ಟು ಶಕ್ತಿಯನ್ನ ಹೊಂದಿರ್ತವೆ. ಪರಿಸ್ಥಿತಿಗಳು ಕಠಿಣವಾಗ್ತಾ ಹೋದಾಗ ಅವುಗಳು ಬದುಕಲು ಅದ್ಭುತ ತಂತ್ರಗಳನ್ನ ಬಳಸ್ತವೆ. ಅದರಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ತಮ್ಮ ಸುತ್ತಲೂ ದಪ್ಪವಾದ ರಕ್ಷಣಾ ಹೊದಿಕೆಯನ್ನ ನಿರ್ಮಿಸ್ತವೆ ಹಾಗೂ ಇನ್ನು ಕೆಲವು ತಮ್ಮ ಎಲ್ಲಾ ಜೀವ ಪ್ರಕ್ರಿಯೆಗಳನ್ನ ನಿಲ್ಲಿಸ್ಬಿಡ್ತವೆ. ಪರಿಸ್ಥಿತಿಗಳು ಸುಧಾರಿಸಿದಾಗ ಮಾತ್ರ ಅವು ಆ ದಪ್ಪ ಹೊದಿಕೆಯನ್ನು ತೆಗೆದುಹಾಕಿ ಮತ್ತೆ ಜೀವ ಪ್ರಕ್ರಿಯೆಗಳನ್ನ ಮುಂದುವರಿಸ್ತವೆ. ಎಷ್ಟು ಅದ್ಭುತ ಅನ್ಸುತ್ತೆ ಅಲ್ವಾ? ಸೂಕ್ಷ್ಮ ಜೀವಿಗಳಲ್ಲಿ ಎರಡು ರೀತಿಯಾದ ಸ್ವಭಾವವನ್ನ ನಾವು ನೋಡಬಹುದು. ಒಂದು ಸ್ನೇಹಿತರಾಗಿ ನಮಗೆ ಕಾಣಿಸ್ತಾ ಹೋಗ್ತವೆ ಹಾಗೂ ಇನ್ನೊಂದು ಶತ್ರುಗಳಾಗಿ ಕೂಡ ಕಂಡು ಬರ್ತವೆ. ಮೊದಲು ನಾವು ನಮ್ಮ ಮಿತ್ರರಾಗಿ ಸೂಕ್ಷ್ಮ ಜೀವಿಗಳು ಹೇಗೆ ವರ್ತನೆ ಮಾಡ್ತವೆ ಅಂತ ನೋಡೋಣ. ನಮಗಿದ್ ಗೊತ್ತಿರಬಹುದು, ಸೂಕ್ಷ್ಮ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋಕೆ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಈ ದ್ವಿವಿಧ ಧಾನ್ಯದ ಗಿಡಗಳ ಬೇರುಗಳಲ್ಲಿ ನೀವು ರೈಸೋಬಿಯಂ ಎಂಬ ವಿಶೇಷ ಸೂಕ್ಷ್ಮ ಜೀವಿಯನ್ನ ಕಾಣಬಹುದು. ಆ ರೈಸೋಬಿಯಂ ಬೇರುಗಳಲ್ಲಿ ಏನ್ ಮಾಡ್ತಿದೆ? ಅವು ಗಾಳಿಯಲ್ಲಿರುವಂತಹ ನೈಟ್ರೋಜನ್ ಅನ್ನು ಗಿಡಗಳಿಗೆ ಉಪಯುಕ್ತವಾಗುವಂತಹ ರೂಪಕ್ಕೆ ಪರಿವರ್ತನೆ ಮಾಡುತ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಮತ್ತು ಧಾನ್ಯಗಳಲ್ಲಿ ಪ್ರೋಟೀನ್ ಅಂದ್ರೆ ಸಸಾರಜನಕ ಕೂಡ ಹೆಚ್ಚಿಸುತ್ತೆ. ಹೀಗಾಗಿ ನಿಮಗೆ ತಿಳಿದಿರಬಹುದು, ಎಲ್ರು ಯಾಕೆ ನಮ್ಗೆ ಬೇಳೆಗಳನ್ನ ಹಾಗೂ ಧಾನ್ಯಗಳನ್ನ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕದ ಅಂಶ ಹೆಚ್ಚದಾಗಿ ಕಂಡು ಬರುತ್ತೆ. ಅದಕ್ಕಾಗಿ ನೀವು ಈ ರೈಸೋಬಿಯಂ ಸೂಕ್ಷ್ಮ ಜೀವಿಗೆ ಖಂಡಿತ ಧನ್ಯವಾದ ಹೇಳಲೇಬೇಕು. ಅಷ್ಟೇ ಅಲ್ಲ, ಈ ಸೂಕ್ಷ್ಮ ಜೀವಿಗಳು ಆಹಾರ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಉದಾಹರಣೆಗೆ ನೀವು ಮೃದುವಾದ ಹಗುರವಾದ ಬ್ರೆಡ್ ನ ಬೇಕರಿಗಳಲ್ಲಿ ನೋಡಿರ್ತೀರ. ಅವುಗಳು ಅಷ್ಟು ಮೃದುವಾಗಿ ಹಗುರವಾಗಿ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಈಸ್ಟ್ ಅಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಈ ಈಸ್ಟ್ ಅನ್ನ ಏನ್ ಮಾಡ್ತಾರೆ, ಹಿಟ್ಟಿಗೆ ಸೇರಿಸಿ ಫರ್ಮೆಂಟೇಶನ್ ಮೂಲಕ ಅಂದರೆ ಹುದುಗುವಿಕೆ ಅಂತ ಕರಿತೀವಿ. ಆ ಹುದುಗುವಿಕೆ ಮೂಲಕ ಹಿಟ್ಟು ಏರಿ ಹಗುರವಾಗಿ ಮೃದುವಾಗುತ್ತೆ. ನಿಮಗೆ ಇನ್ನೊಂದು ಉದಾಹರಣೆ ಕೂಡ ಕೊಡ್ತೀನಿ. ಈ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ಕೂಡ ಬ್ಯಾಕ್ಟೀರಿಯಾಗಳ ಸಹಾಯ ನಾವು ಪಡಿತೀವಿ. ನಿಮಗೆ ಗೊತ್ತೇ ಇದೆ, ಮೊಸರು ನಮ್ಮ ದೈನನಿತ್ಯದ ಆಹಾರದಲ್ಲಿ ಒಂದು. ಹಾಗಾಗಿ ಇವೆಲ್ಲ ಸಣ್ಣ ಸೂಕ್ಷ್ಮ ಜೀವಿಗಳು ನಮ್ಮ ಜೀವನದಲ್ಲಿ ಪ್ರತಿದಿನ ದೊಡ್ಡ ಬದಲಾವಣೆಗಳನ್ನೇ ತರುತ್ತವೆ. ಈ ಸೂಕ್ಷ್ಮ ಜೀವಿಗಳು ಪ್ರತಿಜೀವಕಗಳ ಉತ್ಪಾದನೆಯ ಹಿಂದೆಯೂ ಕೂಡ ಇದಾವೆ. ಅಂದ್ರೆ ಯಾವ ರೀತಿ ಅಂತೀರಾ? ಈ ಜೀವ ಉಳಿಸುವ ಔಷಧಿಗಳನ್ನ ನೀವು ನೋಡಿರಬಹುದು. ಆ ಔಷಧಿಗಳು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ನಾಶಕ್ಕೆ ಸಹಾಯ ಮಾಡ್ತವೆ ಮತ್ತು ಅವುಗಳ ಬೆಳವಣಿಗೆಯನ್ನ ನಿಧಾನಗೊಳಿಸ್ತವೆ. ನಾವ್ ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ಪ್ಯಾಥೋಜನ್ಸ್ ಅಂತ ಕರಿತೀವಿ ಹಾಗೂ ನೀವು ಅದರ ಬಗ್ಗೆ ನಂತರದ ಚಾಪ್ಟರ್ಗಳಲ್ಲಿ ನೋಡ್ತೀರಾ. ಈ ಪ್ರತಿಜೀವಿಕಗಳು ಅಂದರೆ ಈ ಆಂಟಿಬಯೋಟಿಕ್ಸ್ಗಳು ಟ್ಯೂಬರ್ಕ್ಯುಲೋಸಿಸ್, ಟೈಫಾಯ್ಡ್ ಮತ್ತು ಕಾಲರಾ ಮುಂತಾದ ರೋಗಗಳಿಗೆ ಚಿಕಿತ್ಸೆ ಮಾಡ್ತವೆ. ಏಕೆಂದ್ರೆ ಅವು ಈ ರೋಗಗಳ ಹಿಂದಿರುವಂತಹ ಸೂಕ್ಷ್ಮ ಜೀವಿಗಳೇನಿರುತ್ತಲ್ಲ ಅವುಗಳನ್ನ ನಾಶ ಮಾಡ್ತವೆ ಮತ್ತು ನಮ್ಮ ದೇಹದೊಳಗಿನ ಅವುಗಳ ಬೆಳವಣಿಗೆಯನ್ನ ನಿಧಾನಗೊಳಿಸ್ತವೆ. ಅಷ್ಟೇ ಅಲ್ಲ, ಸೂಕ್ಷ್ಮ ಜೀವಿಗಳು ಲಸಿಕೆಗಳ ತಯಾರಿಕೆಯಲ್ಲಿ ಕೂಡ ಭಾಗವಹಿಸ್ತವೆ ಹಾಗೂ ಅವುಗಳ ಸಹಾಯದಿಂದ ತಯಾರಿಸಲಾದ ಈ ಲಸಿಕೆಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತವೆ. ನಿಮಗಿದ್ ಗೊತ್ತಿದೆ, ಕೋವಿಡ್-19 ಸಮಯದಲ್ಲಿ ಏನಾಯ್ತು ಮತ್ತು ಎಷ್ಟು ಬೇಗ ನಾವು ವೈರಸ್ ವಿರುದ್ಧ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದೀವಿ ಹಾಗೂ ಅದರಿಂದ ನಮಗೆ ಬಹಳಷ್ಟು ಸಹಾಯ ಆಗಿದೆ ಅಲ್ವಾ? ಅದೇ ರೀತಿ ನಂತರ ಈ ಸೂಕ್ಷ್ಮ ಜೀವಿಗಳು ಕೈಗಾರಿಕಾ ಬಳಕೆಯಲ್ಲೂ ಕೂಡ ಕಂಡು ಬರ್ತವೆ. ಉದಾಹರಣೆ, ಅವುಗಳು ಈ ಜೈವಿಕ ಅನಿಲ ಉತ್ಪಾದನೆಯಲ್ಲಿ ಅಗತ್ಯವಾದ ಒಂದು ಅಂಶ. ಈ ಜೈವಿಕ ಅನಿಲ ಸ್ಥಾವರಗಳೇನಿದೆಯಲ್ಲ, ಇವು ಕೃಷಿ ತ್ಯಾಜ್ಯ, ಮಾನವನ ಮೂತ್ರ ಮತ್ತು ತ್ಯಾಜ್ಯಗಳನ್ನ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಕೊಳೆಯುವಂತೆ ಮಾಡ್ತವೆ ಹಾಗೂ ಆ ತ್ಯಾಜ್ಯವನ್ನ ಇಂಧನವಾಗಿ ಅಂದರೆ ಬಯೋಗ್ಯಾಸ್ ಆಗಿ ಮತ್ತು
ವ್ಯವಸಾಯಕ್ಕೆ ಅಗತ್ಯವಾಗಿರುವಂತಹ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತವೆ. ಹಾಗಾಗಿ ಈ ಸೂಕ್ಷ್ಮ ಜೀವಿಗಳ ಸಹಾಯವಿಲ್ಲದೆ ಬಯೋಗ್ಯಾಸ್ ಅಂದರೆ ಜೈವಿಕ ಅನಿಲದ ಉತ್ಪಾದನೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಇವುಗಳು ಚರ್ಮೋದ್ಯಮ ಅಂದರೆ ಚರ್ಮದ ಟ್ಯಾನಿಂಗ್ ನಲ್ಲೂ ಕೂಡ ಬಳಸಲಾಗುತ್ತೆ. ಈಗ ಮುಂದಕ್ಕೆ ಹೋಗೋಣ. ನಮ್ಮ ಶತ್ರುಗಳಾಗಿ ಸೂಕ್ಷ್ಮ ಜೀವಿಗಳು ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಆಹಾರ ಹಾಳಾಗುವಿಕೆ. ಬ್ರೆಡ್ ಅನ್ನ ಹೆಚ್ಚು ದಿನ ನೀವು ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಆ ಸೂಕ್ಷ್ಮ ಜೀವಿಗಳು ಅದನ್ನ ಹಾಳು ಮಾಡ್ತವೆ. ಅದ್ರ ಮೇಲೆ ಮೌಲ್ಡ್ ಅಂದ್ರೆ ಬೂಸ್ಟ್ ಬೆಳೆಯಲು ಆರಂಭವಾಗುತ್ತೆ ಮತ್ತು ಅದು ಬಳಕೆ ಬರೋದಿಲ್ಲ. ಇದೇ ರೀತಿಯಾಗಿ ಚೀಸ್ ಮೇಲೂ ಕೂಡ ಆಗತ್ತೆ. ಅದ್ರ ಮೇಲೂ ಕೂಡ ಶಿಲೀಂಧ್ರ ಅಂದ್ರೆ ಫಂಗಸ್ ಬೆಳೆಯೋದಕ್ಕೆ ಶುರುವಾಗುತ್ತವೆ. ಹಾಗಾಗಿ ಫಂಗಸ್ ಹಿಡಿದ ನಂತರ ಅಂದ್ರೆ ಶಿಲೀಂಧ್ರಗಳ ಬೆಳವಣಿಗೆ ಆದ ನಂತರ ಬ್ರೆಡ್ ಅಥವಾ ಚೀಸ್ ಅನ್ನ ತಿನ್ನೋದಕ್ಕೆ ಸುರಕ್ಷಿತವಾಗಿರೋದಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಆಹಾರ ವಿಷ ಅಂದ್ರೆ ಫುಡ್ ಪಾಯ್ಸನ್ ಹಾಗೂ ಹೊಟ್ಟೆ ನೋವು ಮತ್ತು ಗಂಭೀರ ಅನಾರೋಗ್ಯವನ್ನ ಉಂಟು ಮಾಡಿ ನಮ್ಮನ್ನ ತೀವ್ರವಾಗಿ ಅಸ್ವಸ್ಥಗೊಳಿಸುತ್ತವೆ. ನೀವು ನೋಡಬಹುದು ಉಪ್ಪಿನಕಾಯಿ ಮೇಲೂ ಕೂಡ ಮೌಲ್ಡ್ ಬೆಳೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ಮಾಂಸವನ್ನ ಮರಿಬೇಡಿ, ಅದರಲ್ಲೂ ಕೂಡ ಹಾಳಾದ ಮಾಂಸ ವಿಶೇಷವಾಗಿ ಅಪಾಯಕಾರಿ ಅಂತ ಹೇಳ್ತಾರೆ. ಅದನ್ನ ಸೇವಿಸಿದ್ರೆ ಪ್ರಾಣಾಪಕಾರಿ ಕೂಡ ಆಗ್ಬೋದು ಅಂತ ಕೂಡ ಕೇಳಿರ್ತೀರ. ಇವೆಲ್ಲದಕ್ಕೂ ಯಾವ್ದು ಕಾರಣ? ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ನೀವು ಯೋಚಿಸ್ತಿರ್ಬೋದು ಈ ಸೂಕ್ಷ್ಮ ಜೀವಿಗಳು ಆಹಾರವನ್ನೇ ದಾಳಿ ಮಾಡುತ್ತವೆ ಅಂತ. ಇಲ್ಲ, ಅಲ್ಲಿ ಮಾತ್ರ ಅಲ್ಲ, ಅವು ಮನುಷ್ಯರು ಮತ್ತು ಪ್ರಾಣಿಗಳನ್ನು ಕೂಡ ದಾಳಿ ಮಾಡ್ತವೆ. ಹೀಗಾಗಿ ನಾವು ಸೂಕ್ಷ್ಮ ಜೀವಿಗಳನ್ನ ಎರಡು ಮುಖಗಳಾಗಿ ನೋಡಬಹುದು. ಒಂದು ನಮ್ಮ ಸ್ನೇಹಿತರ ರೂಪದಲ್ಲಿ ಹಾಗೂ ಇನ್ನೊಂದು ಶತ್ರುಗಳ ರೂಪದಲ್ಲಿ. ಆದ್ರೆ ನಿಮ್ಗೀಗ ಒಂದು ಆಸಕ್ತಿದಾಯಕ ಕಲ್ಪನೆಯನ್ನ ಹೇಳ್ತೀನಿ. ಎಲ್ಲಾ ಸೂಕ್ಷ್ಮ ಜೀವಿಗಳು ಒಟ್ಟಿಗೆ ಮಾಯ ಆಗೋಗ್ಬಿಟ್ರೆ ಏನಾಗತ್ತೆ? ಮನುಷ್ಯರು ಬದುಕ್ತಾರಾ ಅಥವಾ ಜೀವನವೇ ನಿಂತು ಹೋಗುತ್ತಾ? ಇದನ್ನ ಯೋಚಿಸಿ ನಿಮ್ಮ ಉತ್ತರವನ್ನ ಹುಡುಕಿ.